ಕೇಡಿ ಸಿನಿಮಾ ಮೇಲೆ ಸ್ವಲ್ಪ ಸೆನ್ಸಾರ್ನವರು ಸ್ವಲ್ಪ ಜಾಸ್ತಿ ಅಷ್ಟೇನು ಕರುಣೆ ತೋರಿಸಿರೋ ಥರ ಇಲ್ಲ. ಅದಕ್ಕೆ ಬೇರೆ ಅದರದೇ ಆದಂಥ ಕಾರಣಗಳು ಇರ್ಬೋದು. ಅಂದರೆ ಎಲ್ಲಾದರೂ ಸೆಲೆಕ್ಟಿವ್ ಆಗಿ ಏನಾದರೂ ಟಾರ್ಗೆಟಿಂಗ್ ಏನಾದರೂ ನಡೀತಾ ಇದೆ ಅಂತ ನಿಮಗೆ ಅನ್ಸುತ್ತೆ? ನಮ್ಮ ಡೈರೆಕ್ಟರ್ ಅದನ್ನು ಬಿಡಲ್ಲ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಜೊತೆಗೆ ಆಕ್ಟ್ ಮಾಡಿದ ಅನುಭವ. ಫೈಟ್ ನೋಡಿರ್ತೀರ, ಅದು ಚಪ್ಪಲ್ ಹಾಕೊಳ್ಳೋದು, ಚಪ್ಪಲ್ ಇದು ಹಾಕೊಳ್ಳೋದು, ಅದೆಲ್ಲ ಕ್ಲೈಮ್ಯಾಕ್ಸ್ ಫೈಟ್ ಇದ್ರೆ ಮಜ್ಜು ಆಗಿದೆ. ಕೇಡಿಗೂ ಕವಿಗೂ ಏನೋ ಒಂದು ನಿಗೂಢ ಸಂಬಂಧ ಇದೆ, ಅದನ್ನ ಟ್ರೈಲರ್ ಅಲ್ಲಿ ಎಲ್ಲೂ ತೋರಿಸಿಲ್ಲ. ಪ್ರೇಮ್ ಸರ್ ಹಿಂಗೆ ಪಾಸ್ ಆಗ್ಬೇಕಾದ್ರೆ ನಾನು ನೋಡ್ಬಿಟ್ಟೆ, ನಾನು ಹಾಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನೋಡ ಅಂತ ಹೇಳ್ಬಿಟ್ಟು ಹೋಗಿದ್ರು. ಶಿಲ್ಪಾ ಶೆಟ್ಟಿ ಅವ್ರ ಜೊತೆಗೆ ಕಾನ್ವರ್ಸೇಷನ್ ಎಲ್ಲ ಮಾತಾಡಿದ್ದೀನಿ ನಾನು. ನಮ್ಮ ಊರ್ ಕಡೆ ಅವರಲ್ವಾ, ಅವರಲ್ಲಿ ಕಟೀಲಿಗೆ ಅಲ್ಲಿಗೆಲ್ಲ ಬರ್ತಾ ಇರ್ತಾರೆ. ಕೇಡಿ ಇಲ್ಲಿರುವಂತ ಪ್ರತಿಯೊಬ್ರು ಕೇಡಿಗಳೇ. ಕೇಡಿ ಸ್ಟೋರಿನೇ ಒಂಥರ ಬೇರೆ ತರ ಇದೆ ಸರ್. ಅಂತ್ಯ ಅಲ್ರಿ, ಆರಂಭ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಏಪ್ರಿಲ್ 30ನೇ ತಾರೀಕು ಬಹು ನಿರೀಕ್ಷಿತ ಕೇಡಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಯಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅಫ್ಕೋರ್ಸ್ ಟೀಸರಲ್ಲಾಗಲಿ ಅಥವಾ ಟ್ರೇಲರಲ್ಲಾಗಲಿ ಜಾಸ್ತಿ ನಾವು ಇವರನ್ನು ನೋಡಲಿಲ್ಲ, ಬಟ್ ಒಂದು ಒಳ್ಳೆ ಪಾತ್ರ ಅಂತೂ ಮಾಡಿರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಅಂತೂ ಇದೆ. ಸದ್ಯಕ್ಕೆ ಅವರನ್ನು ಈ ಒಂದು ಸಿನಿಮಾದ ಅನುಭವದ ಬಗ್ಗೆ ಮಾತಾಡಿಸ್ತಾ ಹೋಗೋಣ, ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ನಮಸ್ತೆ ಸರ್, ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ತುಂಬ ನಿಮ್ಮನ್ನು ತೋರಿಸ್ಲಿಲ್ಲ. ಸೊ ದಟ್ ಮೀನ್ಸ್ ಟು ಸೇ ದಟ್ ಏನೋ ಒಂದು ಒಳ್ಳೆ ಪಾತ್ರನೇ ಕೊಟ್ಟಿರ್ತಾರೆ ಪ್ರೇಮ್ ಅವರು. ಬಿಕಾಸ್ ಏಕಲವ್ಯದಲ್ಲೂ ನಿಮ್ಮನ್ನು ಕಾಸ್ಟ್ ಮಾಡಿದ್ರು, ಎರಡನೇ ಬಾರಿಗೆ ಪ್ರೇಮ್ ಅವರ ಸಿನಿಮಾದಲ್ಲಿ ವರ್ಕ್ ಮಾಡಿರುವ ಎಕ್ಸ್ಪೀರಿಯನ್ಸು ಪ್ಲಸ್ ನಿಮ್ಮ ಪಾತ್ರ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ನಾನು ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನನಗೆ ಈಗಲೂ ನೆನಪಿದೆ, ಏಕಲವ್ಯ ಮೂವಿ ನಡೀತಿರ್ಬೇಕಾದ್ರೆ ನಾನು ಆ್ಯಕ್ಟಿಂಗ್ ಎಲ್ಲ ಮಾಡಿ ಒಂದು ಸ್ವಲ್ಪ ದಿವಸ ಆದಮೇಲೆ ಒಂದು ಸೈಡಲ್ಲಿ ಕೂತಿದ್ದೆ. ಪ್ರೇಮ್ ಸರ್ ಹಿಂಗೆ ಪಾಸ್ ಆಗ್ಬೇಕಾದ್ರೆ ನಾನು ನೋಡ್ಬಿಟ್ಟೆ, ನಾನು ಹಾಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಹೋಗಿದ್ರು ಅವರು. ಅಲ್ಲಿಗೆ ಆ ಮೂವಿ ಮುಗೀತು, ರಿಲೀಸು ಆಯಿತು ಏಕಲವ್ಯ. ನನ್ನ ಕ್ಯಾರೆಕ್ಟರ್ ತುಂಬ ಒಳ್ಳೆ ಏನು ಅಪ್ರಿಸಿಯೇಷನ್ ಕೂಡ ಸಿಕ್ತು. ಅಲ್ಲಿ ನಂತರ ಈ ಕೇಡಿ ಮೂವಿ ಮಾತುಕತೆ ಆಗ್ತಿತ್ತು, ನಾನು ಈ ಇದರಲ್ಲಿ ಇರಲಿಲ್ಲ. ಸೊ ಹೋಗ್ತಾ ಎಂಡ್ ಮೂಮೆಂಟಲ್ಲಿ ನನ್ನ ಕರೆದ್ರು, ಇಲ್ಲ ನೀನು ಈ ಕ್ಯಾರೆಕ್ಟರ್ ಮಾಡ್ತೀಯ, ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರು, ತುಂಬ ಜವಾಬ್ದಾರಿ ಇರುವಂಥ ಕ್ಯಾರೆಕ್ಟರ್ ಇದು ನೀನು ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ಬಿಟ್ಟು ನನಗೆ ಅವರೇ ಬೆನ್ನು ತಟ್ಟಿದ್ರು. ಮತ್ತು ಈ ಒಂದು ರೋಲ್ ಕೊಟ್ಟರು. ಕವಿ ಅನ್ನುವಂಥ ಕ್ಯಾರೆಕ್ಟರ್ನ ನಾನು ಇಲ್ಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಸುಮಾರು ಒಂದು 74-80 ಡೇಸ್ ನಾನು ಇದರಲ್ಲಿ ವರ್ಕ್ ಮಾಡಿದ್ದೀನಿ. ತುಂಬ ಸಸ್ಪೆನ್ಸ್ ಆಗಿದೆ. ಮೂವಿ ನೋಡಿದಾಗ ಖಂಡಿತವಾಗಿ ಒಂದು ಕ್ಯಾರೆಕ್ಟರ್ ಕಾಡುವಂಥ ಕ್ಯಾರೆಕ್ಟರ್. ಕೇಡಿ ಇಲ್ಲಿರುವಂಥ ಪ್ರತಿಯೊಬ್ಬರು ಕೇಡಿಗಳೇ. ಧ್ರುವ ಸರ್, ರೇಷ್ಮೆ ಇಬ್ಬರು ಆ್ಯಕ್ಟಿಂಗಲ್ಲಿ ಕೇಡಿಗಳು. ರಮೇಶ್ ಅರವಿಂದ್ ಸರ್ ನಮ್ಮ ಸೀನಿಯರ್ ಕೇಡಿ ಅವರು. ಸಂಜಯ್ ದತ್ ಬಾಲಿವುಡ್ ಕೇಡಿ ಅವರು. ಹಾಗೆ ದೀಪಿಕಾ ಮತ್ತು ಸೂರಜ್ ನಮ್ಮ ಕಾಮಿಡಿಯಲ್ಲಿ ಕೇಡಿಗಳವರು. ಒಬ್ಬರಿಗಿಂತ ಒಬ್ಬರು ಪ್ರೇಮ್ ಸರ್ ಅಂತ ಇವರನ್ನೆಲ್ಲ ಒಟ್ಟಾಕೊಂಡು ಮಾಡಿದಂಥ ಒಂದು ದೊಡ್ಡ ಕೇಡಿ ಅವರು. ಇವರಿಗಿಂತ KVN ಇನ್ನೊಬ್ಬರು ಕೇಡಿ. ಇಂಥ ಒಂದು ಮೂವಿ ಮಾಡುವಂಥ ಶಕ್ತಿ ಅವರಿಗೆ ದೇವ್ರು ಕೊಟ್ಟಿದ್ದಾರೆ, ಮಾಡಿದ್ದಾರೆ ಕೂಡ. ತುಂಬ ದೊಡ್ಡ ಕ್ಯಾನ್ವಾಸ್. ಇಷ್ಟು ದೊಡ್ಡ ಕ್ಯಾನ್ವಾಸ್ ನಾನು ಯಾವತ್ತೂ ಕೂಡ ಆ್ಯಕ್ಟ್ ಮಾಡಿರಲಿಲ್ಲ. ಅಂದರೆ ಗೊತ್ತಲ್ಲ, ಲಾಸ್ಟ್ 10 ಇಯರ್ಸಲ್ಲಿ ಇದ್ದೀನಿ. ಒಂದು ಮೀಡಿಯಮ್ ಕ್ಯಾನ್ವಾಸಲ್ಲಿ ನಾನು ವರ್ಕ್ ಮಾಡಿದವನು. ಸುಮಾರು 7-8 ಜನರೇಟರ್ ಆಗಿರ್ಬೋದು, 7-8 ಕ್ಯಾರವನ್ಸ್ ಆಗಿರ್ಬೋದು. ಸುಮಾರು ಪ್ರತಿಯೊಂದು ಶಾರ್ಟಲ್ಲಿ ಒಂದು 500-600 ಜನ ಜೂನಿಯರ್ಸು. ಮಾರ್ನಿಂಗಿಂದ ಮಧ್ಯಾಹ್ನ ತನಕ ಅವರನ್ನು ಆ ಒಂದು ಅಟ್ಮಾಸ್ಫಿಯರ್ಗೆ ಅವರನ್ನು ರೆಡಿ ಮಾಡೋದೇ ತುಂಬ ದೊಡ್ಡ ಕೆಲಸ ಆಗಿತ್ತು. ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ತುಂಬ ಕೆಲಸ ಮಾಡಿದ್ದಾರೆ. ರವಿ ಸರ್ ಆಗಿರ್ಬೋದು, ಮಂಜು ಸರ್ ಆಗಿರ್ಬೋದು, ಭರತ್, ದೇವ್, ಎಲ್ಲರೂ ಸಿಕ್ಕಾಪಟ್ಟೆ ದುಡಿದಿದ್ದಾರೆ. ಮೈನ್ ಆಗಿ ನಮ್ಮ ಡೈಲಾಗಲ್ಲಿ ಕ್ರಾಂತಿ ಅವರು ಇನ್ನೊಬ್ರು ಕೇಳಿ ನೋಡಿರ್ಬೋದು. ಡೈಲಾಗ್ ತುಂಬ ಚೆನ್ನಾಗಿದೆ. ಮೊನ್ನೆ ಟ್ರೈಲರ್ ಬಿಟ್ಟಾಗ ತುಂಬ ಜನ ಫೋನ್ ಮಾಡಿಬಿಟ್ಟು ನನಗೆ ಡೈಲಾಗ್ ಸಖತ್ತಾಗಿದೆ, ನಿಮ್ಮ ತಾಯಿ ಹತ್ರ ಸಾರಿ ಕೇಳಿ ಲ್ಯಾಪ್ಸ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ಪ್ರತಿ ಒಂದು ಕೆಲಸದಲ್ಲಿ ನುರಿತರನ್ನು ಹಾಕೊಂಡು ಮಾಡಿದಂತಹ ಕೆಲಸ ಇದು. ಅವರವರ ಕೆಲಸನ ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನೊಬ್ಬರು ಇದ್ದಾರೆ, ಎಲ್ಲನ ತುಂಬ ಚೆನ್ನಾಗಿ ಸೆರೆ ಮಾಡಿದಂತಹ ಕ್ಯಾಮ್ರಾಮನ್ ವಿಲಿಯಂ ಡೇವಿಡ್ ಕೂಡ ಅವರು ದೊಡ್ಡ ಕೇಡಿ ಕ್ಯಾಮ್ರಾ. ಸೊ ತುಂಬ ಚೆನ್ನಾಗಿದೆ. ಒಳ್ಳೆ ಟೀಮ್, ಒಂದು ಒಳ್ಳೆ ಮೂವಿನ ಮಾಡಿದೆ ಕೇಡಿ. ಬಿಟ್ಟಂತ ಎಲ್ಲ ಸಾಂಗ್ಸ್ ಆಗಿರ್ಬೋದು, ಟೀಸರ್, ಟ್ರೈಲರ್ ಆಗಿರ್ಬೋದು, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನನಗಂತೂ ಖಂಡಿತಕ್ಕೂ ಭರವಸೆ ಇದೆ. ಕೇಡಿ ನೋಡಿದ ಮೇಲೆ ಜನರ ಮನಸ್ಸಲ್ಲಿ ಲೈಫ್ ಲಾಂಗ್ ಕೇಡಿ ಒಂದು ಮನಸ್ಸಲ್ಲಿ ಇರುತ್ತೆ ಅಂತ ಅಂದ್ಕೋತೀನಿ ಸರ್. ಎಸ್. ಸೊ ಹಾಗಾದರೆ ಈ ಕಾಳಿದಾಸನಿಗೂ ಅಂದರೆ ಕೇಡಿಗೂ ಕವಿಗೂ ಏನೋ ಒಂದು ನಿಗೂಢ ಸಂಬಂಧ ಇದೆ, ಅದನ್ನು ಟ್ರೈಲರಲ್ಲಿ ಎಲ್ಲೂ ತೋರಿಸಿಲ್ಲ. ಅಫ್ಕೋರ್ಸ್ 70-80 ಡೇಸ್ ಕಾಲ್ ಶೀಟ್ ಅಂತಂದರೆ ತುಂಬ ದೊಡ್ಡ ಪಾತ್ರನೇ ಇದಾಗಿರುತ್ತೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸ್ವಲ್ಪ ಏನಾದರೂ ಆ ಎಕ್ಸ್ಪೆರಿಮೆಂಟ್ ಯಾವ ಥರದ ಎಕ್ಸ್ಪೆರಿಮೆಂಟ್ ಅಂತ ಹೇಳೋಲ್ಲ. ಪ್ರತಿಯೊಂದು ಈಗ ನಾನು ಬೇರೆ ಬೇರೆ ಮೂವಿಯಲ್ಲಿ ಬೇರೆ ಬೇರೆ ಗೆಟಪ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ರೆಟ್ರೋ ಲುಕ್. ಇನ್ನೊಂದು ಖುಷಿ ಏನಂತಂದ್ರೆ, ನಾನು 2 ವರ್ಷ ಯಾವ ಮೂವಿನೂ ಮಾಡಿದೆ. ನನ್ನ 100% ಡೆಡಿಕೇಶನ್ ಈ ಮೂವಿ ಕೊಟ್ಟಿದ್ದೀನಿ ನಾನು. ಫಸ್ಟ್ ಆಫ್ ಆಲ್ ನಮ್ಮ ಲುಕ್ ಎಲ್ಲ ಚೇಂಜ್ ಆಯಿತು. ಲಾಂಗ್ ಏರ್ ಆಗಿರ್ಬೋದು,
ಆಮೇಲೆ ನಮ್ಮ ಗಡ್ಡ ಮತ್ತು ಮೀಸೆನ ಅವ್ರು ರೆಟ್ರೋ ಸ್ಟೈಲಿಗೆ ತಿರುಗಿಸ್ಬಿಟ್ರು, ಅಲ್ಲೇ ಒಂಥರ ಲುಕ್ ಕ್ರಿಯೇಟ್ ಆಗಿಬಿಡ್ತು. ಆಮೇಲೆ ಕಾಸ್ಟ್ಯೂಮ್, ಜ್ಯುವೆಲರ್ಸ್ ಇದೆಲ್ಲ ಏನು ಮಾಡಿತ್ತು, ನಮ್ಮನ್ನು ತಗೊಂಡೋಗ್ಬಿಟ್ಟು 70s 80sಗೆ ಸೆಟ್ ಮಾಡಿಬಿಡ್ತು. ಅದಲ್ಲದೆ ಇಡೀ ಮೂವಿಯಲ್ಲಿ ಒಂದು ಮ್ಯಾನರಿಸಮ್ ಕೊಟ್ಟಿದ್ರು ಸರ್. ಅಂದರೆ ಅದಕ್ಕೆ ಒಂದು 2 ದಿವಸ ಮುಂಚೆ ಕರೆದು ಡ್ರೆಸ್ಸಲ್ಲಿ ಹಾಕ್ಬಿಟ್ಟು ನೋಡಿದಾಗ ಮಗ ಇದೊಂದು ಒಳ್ಳೆ ಮ್ಯಾನರಿಸಮ್ ಬೇಕು, ಏನು ಮಾಡ್ತೆ ಅಂದಾಗ 3-4 ಮ್ಯಾನರಿಸಮ್ ಮಾಡಿ ತೋರಿಸಿದೆ. ಅದರಲ್ಲಿ ಒಂದು ಅವ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಡೀ ಮೂವಿಯಲ್ಲಿ ಅದನ್ನ ಕ್ಯಾರಿ ಮಾಡಿದ್ದೀನಿ. ಆ ಮೂವಿ ನೋಡಿದಾಗ ನಿಮಗೂ ಅನಿಸುತ್ತೆ, ಒಟ್ಟು ಐಬಾಲಲ್ಲಿ ಅದೊಂದು ಆಟ ಆಡೋಂಗಿತ್ತು. ಬಟ್ ನಾನು ತುಂಬ ಎಂಜಾಯ್ ಮಾಡಿದೆ. ಮೂವಿ ಮುಗಿತಾ ನನಗೆ ತುಂಬ ಬೇಜಾರಾಗಿಬಿಡ್ತು. ಯಾಕಂದರೆ 2 years ಈ ಒಂದು ಕ್ಯಾರೆಕ್ಟರ್ ಜೊತೆಗೆ ನಾನು ಒಡನಾಡಿದ್ದೀನಿ. ಎವ್ರಿ ಟೈಮ್ ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಡೈಲಾಗ್ ಡೆಲಿವರಿ ಆಗಿರ್ಬೋದು ಅಥವಾ ನಮ್ಮ ಮೈಕ್ರೋ ಎಮೋಷನ್ಸ್ ಆಗಿರ್ಬೋದು ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಧ್ರುವ ಸರ್ ಜೊತೆ ಕಾಂಬಿನೇಷನ್ ಆಗಿರ್ಬೋದು, ರಿಹರ್ಸಲ್ ಮಾಡ್ಕೊಂಡು ನಾವು ಮಾಡ್ತಿದ್ವಿ. ಎಲ್ಲೂ ಕೂಡ ಏನು ಚಿಕ್ಕ ಗ್ಯಾಪ್ ಬರಬಾರ್ದು. ಅದನ್ನ ಏನು ಅದನ್ನ ನಾವು ಏನು ಹೇಳ್ತೀವಿ, ಲ್ಯಾಗ್ ಅಂತ ಹೇಳ್ತೀವಿ, ಲ್ಯಾಗು ಬರಬಾರ್ದು. ಎಷ್ಟು ಫಾಸ್ಟಾಗಿ ನಾವು ಮಾಡಬಹುದು ಒಬ್ಬ ಆ್ಯಕ್ಟ್ರ್ ಜೊತೆಗೆ ತುಂಬ ಸಾಥ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ತುಂಬ ಲಕ್ಕಿ ಪರ್ಸನ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇಲ್ಲಿ ಸಂಜಯ್ ದತ್ ಅವರು ಇದ್ದಾರೆ, ಶಿಲ್ಪಾ ಶೆಟ್ಟಿ ಅವರು ಇದ್ದಾರೆ, ರಮೇಶ್ ಅರವಿಂದ್ ಸರ್ ಇದ್ದಾರೆ. ಅವರೆಲ್ಲರ ಜೊತೆಗೂ ನಿಮ್ಮ ಕಾಂಬಿನೇಷನ್ ಇದೆಯಾ? ಜೊತೆ ನನ್ನ ಕಾಂಬಿನೇಷನ್ ಇದೆ. ಪ್ರತಿಯೊಬ್ಬರ ಜೊತೆ ಕಾಂಬಿನೇಷನ್ ಇದೆ. ಧ್ರುವ ಸರ್ ಆಗಿರ್ಬೋದು, ರೀಶ್ಮಾ ಆಗಿರ್ಬೋದು, ಸೂರಜ್, ದೀಪಿಕಾ, ಎಲ್ಲರ ಜೊತೆ ನನ್ನ ಕಾಂಬಿನೇಷನ್ ಇದೆ. ನಮ್ಮ ಲಕ್ಕಿ ಆರ್ಟಿಸ್ಟ್ ಈ ಒಂದು ಮೂವಿಲಿ. ಅಷ್ಟು ಸೀಕ್ರೆಟ್ ಆಗಿ ಹಿಂಗೆ ಇಟ್ಟಿದ್ದಾರೆ ಅಂತ ಟ್ರೈಲರ್ ಎಲ್ಲೂ ಕಾಣಿಸಿಲ್ಲ. ಟ್ರೈಲರ್ ಒಂದು ಆ ರೈನ್ ಫೈಟ್ ಸೀಕ್ವೆನ್ಸ್ ಅಲ್ಲಿ ಸ್ವಲ್ಪ ಏನೋ ಕಾಣಿಸುತ್ತೆ. ಬಟ್ ಮೂವಿ ನೋಡಿ ಸರ್, ನೀವು ಎಲ್ಲರೂ ಎಂಜಾಯ್ ಮಾಡ್ತೀವಿ ಕ್ಯಾರೆಕ್ಟರ್ನ. ಅಂದ್ರೆ ಒಂದು ತುಂಬ ವ್ಯಾಲ್ಯೂ ಇರುವಂಥ ಕ್ಯಾರೆಕ್ಟರ್. ತುಂಬ ನಾನು ಮಾಡಿನಂತ ಹೇಳ್ತಿಲ್ಲ, ಆ ಒಂದು ಕ್ಯಾರೆಕ್ಟರ್ ಹಂಗಿದೆ. ಮೂವಿ ಮುಗಿಯೋತ್ತಿಗೆ ನಿಮಗೆ ಖಂಡಿತವಾಗಿ ನಿಮ್ಗೆ ಕಾಡುತ್ತೆ ಆ ಕ್ಯಾರೆಕ್ಟರ್. ಓಕೆ, ಈಗ ಆ ಫೈಟ್ ಸೀಕ್ವೆನ್ಸ್ ಅಲ್ಲಿ ನೀವು ಸ್ವಲ್ಪ ಗ್ಲಿಮ್ಸ್ ನಾವು ನೋಡಿದೀವಿ. ಆ ಫೈಟ್ ಸೀಕ್ವೆನ್ಸ್ ಎಕ್ಸ್ಪೀರಿಯನ್ಸ್ ಹೇಳಿ, ಬಿಕಾಸ್ ಅದು ಜಾಸ್ತಿ ಯೂಸ್ ಮಾಡಿದ್ದಾರೆ. ಅದ್ಭುತ ಆಗಿತ್ತು ಸರ್. ಆ ಫೈಟ್ನ ಮೋಸ್ಟ್ಲಿ ನಾವು 14-15 ದಿವಸ ಮಾಡಿದ್ದೀವಿ. ಡಿಸೆಂಬರ್ ಚಳಿಗೆ ಮಾಡಿದ್ದು ನಾವು. ಒಂದು ಶಾರ್ಟ್ ಆಗುತ್ತೆ, ಎಲ್ಲರೂ ಹೋಗ್ಬಿಟ್ಟು ರೈನ್ ಎಫೆಕ್ಟ್ ಅಲ್ವಾ, ಆ ಚಳಿಯಲ್ಲಿ ರೈನ್ ಎಫೆಕ್ಟಲ್ಲಿ 25 ಬೆಂಕಿ ಹಾಕಿದ್ರು. ಎಲ್ಲ ಫೈಟರ್ಸ್ ಆಗಿರ್ಬೋದು, ಜೂನಿಯರ್ಸ್ ಆಗಿರ್ಬೋದು, ನಾವು ಇವನ್ ಆರ್ಟಿಸ್ಟ್ ಕೂಡ ಶಾರ್ಟ್ ಮುಗಿತಿದ್ದಂಗೆ ಓಡೋಗಿ ಬೆಂಕಿ ಹತ್ರ ನಿಲ್ತಿದ್ವಿ ನಾವು. ಎಲ್ಲ ಕಾಸ್ಟ್ಯೂಮ್ ಎಲ್ಲ ಒದ್ದೆ. ಬಟ್ ಮಜವಾಗಿತ್ತು. ರಾಮ್ ಲಕ್ಷ್ಮಣ್ ಸರ್ ಫೈಟ್ ಯಾರಿಗೂ ಒಂದು ಸ್ವಲ್ಪ ಚಿಕ್ಕ ತೊಂದರೆ ಆಗದಿರುವಂಗೆ ಟೆಕ್ನಿಕಲಿ ವಿಲಿಯಂ ಡೇವಿಡ್ ಅವರು, ರಾಮ್ ಲಕ್ಷ್ಮಣ್ ಸರ್, ಪ್ರೇಮ್ ಸರ್ ಪ್ರತಿಯೊಂದು ಶಾರ್ಟ್ನು ಪದೇ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಚೆನ್ನಾಗಿ ಅನಿಸಿಲ್ಲ ಅಂದರೆ ಓಕೆ ಅಂದರೆ 90% ಅನಿಸಿದ್ರು ಅವ್ರು ಅಲ್ಲಿ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ. 100% ಬರೋವರೆಗೇನೆ. ಒಂದು ಲೆಂತ್ ಶಾರ್ಟ್ ಇದೆ ನಮ್ಮ ಹೀರೋದು, ಹೊಡ್ಕೊಂಡು ಹೋಗುವಂಥದ್ದು. ಸುಮಾರು ಅದೊಂದು 1.5 ನಿಮಿಷದ ಶಾರ್ಟ್. ಅದು ಏನು ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ನೀವು ಫೈಟ್ ನೋಡಿರ್ತೀರ, ಅದು ಚಪ್ಪಲ್ ಹಾಕೊಳ್ಳೋದು, ಚಪ್ಪಲ್ ಹೀರೋ ಏನೋ ಚಪ್ಪಲಿ ಇದು ಹಾಕೊಳ್ಳೋದು, ಅದೆಲ್ಲ ಕ್ಲೈಮ್ಯಾಕ್ಸ್ ಫೈಟ್ ಇದೆ. ಮಜವಾಗಿದೆ ಅದೆಲ್ಲ. ಸುಮಾರು 15-16 ದಿವಸ ಮಾಡಿದ್ದೀವಿ ನಾವು ಅದನ್ನು. ಡಿಸೆಂಬರ್ ಚಳಿಗೆ ಮಾಡಿದ್ವಿ. ಸೊ ದಟ್ಸ್ ಅ ಕ್ಲೈಮ್ಯಾಕ್ಸ್ ಫೈಟ್. ಅದು ಅಂದ್ರೆ ಅದಕ್ಕಿಂತ ಬಿಫೋರ್ ಬರುತ್ತೆ. ಅದು ಇನ್ನೂ ಇದೆ, ಸಿಕ್ಕಾಪಟ್ಟೆ ಇದೆ. ಅದು ಪ್ರೀ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಬಟ್ ಡೈಲಾಗ್ ಎಲ್ಲ ಇದೆ ಅಲ್ವಾ ನಿಮಗೆ, ಇದುವರೆಗೆ ನಾನು ಫಸ್ಟ್ ಟೈಮ್ ಮಚ್ಚಿದ್ದೀನಿ ಅಂತ ಹೇಳ್ಬೋದು. ಅಂದ್ರೆ ಅಂಥ ಪರಿಸ್ಥಿತಿ ಏನು ಬಂದಿರ್ಬೋದು, ಆ ಥರ ಪ್ರೆಷರ್ ಯಾಕೆ ಬಂದಿರ್ಬೋದು, ಅದೆಲ್ಲ ಮೂವಿಯಲ್ಲಿ ಇದೆ. ಬಟ್ ತುಂಬ ಒಳ್ಳೆ ಸ್ಟೋರಿ. ಫಸ್ಟ್ ಆಫ್ ಆಲ್ ನನಗೆ ಸ್ಟೋರಿ ತುಂಬ ಇಷ್ಟ ಆಗಿದೆ ನನಗೆ. ಅದಲ್ಲದೆ ಮಾಡಿದಂಥ ಆರ್ಟಿಸ್ಟ್ಗಳೆಲ್ಲರೂ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಕೇಡಿಗಳು. ಅದೊಂದು ತುಂಬ ಖುಷಿ ಇದೆ. ಟೆಕ್ನಿಕಲ್ ಟೀಮ್ ಇದಕ್ಕಿಂತ ದೊಡ್ಡ ಕೇಡಿ. ಅರ್ಜುನ್ ಜನ್ಯ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಇಂಥ ಒಂದು ಟೀಮಲ್ಲಿ ಕೆಲಸ ಮಾಡಿದಂತಹ ಒಂದು ಭಾಗ್ಯ ನನಗೆ. ಸೊ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ, ಬಿಕಾಸ್ ಅವರು ರಿಯಲ್ ಲೈಫಲ್ಲಿ ಎಷ್ಟು ಇನ್ನೋಸೆಂಟ್, ಅವರು ಎಷ್ಟು ಒಳ್ಳೆ ಮನುಷ್ಯ ಅಂತ ನಮಗೆಲ್ಲ ಗೊತ್ತು ಆ್ಯಕ್ಚುಲಿ. ಸೊ ಇದರಲ್ಲಿ ತುಂಬ ರಗ್ಗಡ್ ಆಗಿ ಮತ್ತು ರಾ ಆ್ಯಂಡ್ ರಸ್ಟಿಕ್ ಎಲ್ಲ ಫಿಲಮ್ಸಲ್ಲೂ ಅದೇ ಥರ ಒಂದು ಅವರು ಆರನ್ನು ಕ್ಯಾರಿ ಮಾಡ್ತಾರೆ. ಇದರಲ್ಲಿ ತುಂಬ ಮುಗ್ಧನಾಗಿ ಪ್ಲಸ್ ಅದು ಟ್ರಾನ್ಸ್ಫಾರ್ಮ್ ಆಗೋ ರೀತಿಯಲ್ಲಿ ಬೇರೆ ಲೇಯರ್ಸ್ ಇದೆ ಅವ್ರ ಪಾತ್ರಕ್ಕೆ. ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ನಾನು ಆನ್ಸೆಟ್ ನಾನು ಸಿಕ್ಕಿದವರನ್ನ ಕರೆಕ್ಟಾಗಿ ಗಮನಿಸೋದಾಗಿರ್ಬೋದು, ಅಥವಾ ಸಿಕ್ಕಿ ಮೀಟಾಗಿ ಮಿಂಗಲ್ ಆಗಿದ್ದೆಲ್ಲ ಕೇಡಿ ಸೆಟ್ಟಿಂದಲೇ. ಫಸ್ಟಿಂದಲೂ ಕೂಡ ಎಂಡ್ವರೆಗೂ ನಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಲ್ಲಿ ನಿಮ್ಗೆ ಸಿಗುತ್ತೆ ನಿಮಗೆ. ಅದೆಲ್ಲ ಸೀಕ್ವೆನ್ಸ್ನ ನಾನು ಹೇಳ್ದಲ್ಲ, ಪ್ರತಿಯೊಂದಕ್ಕೆ ರಿಹರ್ಸಲ್ ಮಾಡಿಕೊಂಡು ಒಬ್ಬ ಆ್ಯಕ್ಟ್ರು ಏನಂದರೆ, ಒಬ್ಬ ಒಳ್ಳೆ ಆ್ಯಕ್ಟಿಂಗ್ ಹೆಂಗಾಗುತ್ತೆ ಅಂದರೆ, ಕೋ ಆ್ಯಕ್ಟ್ರಿಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ, ಅವ್ರನ್ನೆಷ್ಟು ನೀವು ಒಳಗಡೆ ಇನ್ನರ್ ಸರ್ಕಲ್ಗೆ ಬಿಟ್ಕೋತೀರಾ, ಆವಾಗ ಆ ಒಂದು ಕೆಲಸ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾಡ್ತಾರೆ ಅವರು. ಬನ್ನಿ ಬ್ರದರ್, ಇದನ್ನು ನಾವು ರಿಹರ್ಸಲ್ ಮಾಡಿದ್ದೀನಿ, ಹೆಂಗೆ ಮಾಡೋಣ, ಹಿಂಗೆ ಮಾಡಿದ್ರೆ ಓಕೆನಾ, ನನಗೂ ಸ್ಪೇಸ್ ಕೊಟ್ಟು ಅವರು ಸ್ಪೇಸ್ ತಗೊಂಡು ಇದು ಓಕೆ ಅನ್ಸೋದಾಗ ಪ್ರೇಮ್ ಸರ್ನ ಸರ್ ಹಿಂಗೆ ಮಾಡ್ತಿದ್ದೀವಿ ಓಕೆನಾ, ಪ್ರೇಮ್ ಸರ್ ಬಂದು ಅಲ್ಲಿ ಕೆಲವು ಚೇಂಜಸ್ ಮಾಡ್ತಿದ್ರು, ಸೆಟ್ ಆಗ್ತಿತ್ತು. ಆವಾಗ ನನಗೊಂದು ಕಾನ್ಫಿಡೆನ್ಸ್, ಹೆಂಗೆ ಇದು ಕರೆಕ್ಟಾಗಿ ಬಂತು. ಇದು ಇಲ್ಲಾಂದ್ರೆ ಆನ್ ಸೆಟ್ಟಲ್ಲಿ ನಾವು ಟೇಕಲ್ಲಿ ಮಾಡಿದಾಗ ನಾನೆಲ್ಲಿ ತಪ್ಪು ಮಾಡ್ತೀನೋ, ಎದುರುಗಡೆ ಸ್ಟಾರ್ ಇದ್ದಾರೆ, ಎಲ್ಲಿ ಇದಾಗುತ್ತೆ. ಫಸ್ಟ್ ಅವ್ರು ಏನು ಮಾಡ್ತಿದ್ರು, ನಮ್ಮನ್ನು ಕೂಲ್ ಮಾಡ್ತಿದ್ರು ಆ್ಯಸ್ ಅನ್ ಆ್ಯಕ್ಟರ್ನ. ಏನಿಲ್ಲ, ನಾನು ಸ್ಟಾರ್ ಆ ಥರ ಏನಲ್ಲ, ನಾವಿಬ್ಬರು ಆ್ಯಕ್ಟರ್ಸ್, ನಾವು ಚೆನ್ನಾಗಿ ಮಾಡೋಣ ಇದನ್ನು ಅಂತ ಹೇಳ್ಬಿಟ್ಟು ಅವರೇ ನಮಗೆ ಏನು
ಟೈಮ್ ಕೊಡ್ತಿದ್ರು ಮತ್ತು ರಿಹರ್ಸಲ್ ಮಾಡ್ತಿದ್ರು. ಆ ಒಂದು ಒಳ್ಳೆ ಗುಣ ತುಂಬ ಚೆನ್ನಾಗಿದೆ. ಅದೆಲ್ಲನೂ ಬಿಟ್ಟು ನಾನು ಕೂಡ ಸಾಕಷ್ಟು ಮೂವೀಸ್ ನೋಡಿದ್ದೀನಿ, ದೂರಿಂದ ನೋಡ್ಕೊಂಡು ಬಂದಿದ್ದೀನಿ ಎಲ್ಲನೂ. ಈ ಮೂವಿಯಲ್ಲಿ ತುಂಬ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಡೈಲಾಗ್ ಡೆಲಿವರಿ ಆಗಿರ್ಬೋದು, ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ನೀವು ಹೇಳಿದ್ರೆ ಮುಗ್ಧನ ಕಡೆಯಿಂದ ಹೋಗ್ಬಿಟ್ಟು ರೆಬಲ್ ಆಗೋದಿಲ್ಲ ಇದೆ, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೇಮ್ ಸರ್ ಕೂಡ ಅಷ್ಟೇ, ನಾವು ಮಾಡಿದೀವಿ ಅನ್ನೋದಕ್ಕಿಂತ ಅವ್ರು ಮಾಡಿಸಿದ್ದಾರೆ ಇದನ್ನು. ಎಲ್ಲೂ ಕೂಡ ನಾವು ಒಂದು ಚಿಕ್ಕ ಎಕ್ಸ್ಪ್ರೆಷನ್ ನಾವು ಜಾಸ್ತಿ ಕೊಟ್ಟಾಗ ಇಮಿಡಿಯೇಟ್ ಬಂದ್ಬಿಟ್ಟು ಹೇಳೋರು, ಇಲ್ಲ ಬೇಕಾಗಿಲ್ಲ, ಇಲ್ಲಿ ಇಷ್ಟು ಬೇಕಾಗಿಲ್ಲ, ಇದನ್ನು ಸೆಟಲ್ ಮಾಡಿ, ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ನಾವೇನು ಮಾಡಿಲ್ಲ, ನಮ್ಮ ಹತ್ರ ಮಾಡಿಸಿದ್ದಾರೆ ಅವರು. ಓಕೆ. ಈಗ ಧ್ರುವ ಅವ್ರಿಗೆ ಆ್ಯಕ್ಚುಲಿ ಅಂದರೆ ಕಡಿಮೆ ಫಿಲಮ್ಸ್ ಮಾಡಿರೋದು, ಅವರು ಜಾಸ್ತಿ ಮಾಡಿದ್ರು, ಬಟ್ ಸ್ಟಿಲ್ ಅವರಿಗೆ ಒಂದು ಹ್ಯೂಜ್ ಫ್ಯಾನ್ ಬೇಸ್ ಇದೆ ಆ್ಯಕ್ಚುಲಿ. ಆ ಒಂದು ಸ್ಟಾರ್ ಒಂದು ಆರನ್ನು ಅವ್ರು ಕ್ಯಾರಿ ಮಾಡ್ತಾರಾ ಸೆಟ್ಟಲ್ಲಿ, ಅಥವಾ ಹೆಂಗಿರ್ತಾರೆ ಎಕ್ಸಾಕ್ಟ್ಲಿ? ಇಲ್ಲ ಯಾವತ್ತು ನನಗೆ ಆ ಥರ ಅನುಭವ ಆಗಿಲ್ಲ. ಅಂದರೆ ಅವ್ರ ಕೆಲಸ ಆಯಿತು, ಅವರಾಯಿತು, ಬರ್ತಾರೆ, ಆಮೇಲೆ ಒಂದು ಪ್ಲೇಸಲ್ಲಿ ಇರ್ತಾರೆ, ಮತ್ತೆ ಬರ್ತಾರೆ. ಆನ್ ಸ್ಪಾಟ್ ಬಂದಾಗ ನಾನು ಹೇಳ್ತೀನಲ್ಲ, ನಾವು ಆ್ಯಕ್ಟ್ರಿಗೆ ಕೊಡಬೇಕಂತ ರೆಸ್ಪೆಕ್ಟ್ ಏನಿದೆ ಅದನ್ನು ಅವ್ರು ತುಂಬ ಚೆನ್ನಾಗಿ ಕೊಡ್ತಾರೆ. ಅಂದರೆ ನಮ್ಮನ್ನು ಕೂಲ್ ಮಾಡ್ತಾರೆ. ಈಗ ನಾನು ಆಗಿರ್ಬೋದು, ಯಾರೇ ಆಗಿರ್ಬೋದು, ಸರಿನಾ? ನಮ್ಗೇನಾಗುತ್ತೆ, ನಮಗೆ ಆ ಕರೆಕ್ಟಾಗಿ ರೆಸ್ಪೆಕ್ಟ್ ಸಿಕ್ಕಿಲ್ಲ ಅಂದಾಗ ನಾವು ಗೊತ್ತಿಲ್ಲದೆ ನಾವು ಏನಾಗ್ತೀವಿ, ಅದು ಸ್ವಲ್ಪ ಭಯ ಆಗ್ಬಿಡುತ್ತೆ ನಮಗೆ. ಆವಾಗ ಏನಾಗುತ್ತೆ, ಎಲ್ಲೋ ಗೊತ್ತಿಲ್ಲದಂಗೆ ಕ್ಯಾರೆಕ್ಟರ್ ಹಾಳಾಗ್ಬಿಡುತ್ತೆ. ಯಾಕಂದರೆ ನಾನೇ ಭಯಪಟ್ಟರೆ ನನ್ನೊಳಗಿನ ಕ್ಯಾರೆಕ್ಟರ್ ಏನು ಮಾಡೋಕ್ಕಾಗತ್ತೆ ಇಲ್ಲ. ಅದಕ್ಕೆಲ್ಲ ಯಾವತ್ತೂ ಸ್ಪೇಸ್ ಕೊಟ್ಟಿಲ್ಲ ಅವರು. ಫಸ್ಟ್ ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾರೆ ಇನ್ನೊಬ್ಬ ಆ್ಯಕ್ಟ್ರನ್ನ, ಆದಷ್ಟು ಬೇಗ ಫ್ರೆಂಡ್ ಮಾಡ್ಕೊಂಡು ಅವನನ್ನು ಕೂಲ್ ಮಾಡ್ಕೊಂಡು ಕ್ಯಾರೆಕ್ಟರ್ ಜೊತೆ ಆಟ ಆಡೋಕ್ಕೆ ಈಸಿ ಮಾಡಿಬಿಡ್ತಾರೆ ಅವರು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಕೂಡ. ಬಾಡಿಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು, ಪ್ರೀವಿಯಸ್ ಮೂವಿದು ಏನಿದೆ ಕ್ಯಾರೆಕ್ಟರೈಸೇಷನ್ ಏನಿದೆ ಅದನ್ನು ಇಲ್ಲಿ ತಗೊಂಬರದೆ ಇದಕ್ಕೆ ಬೇರೆನೇ ರೀತಿ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಸ್ಟಲ್ ಆಗಿರ್ಬೋದು, ಆ ಮುಗ್ಧನ ಥರ ಮಾತಾಡೋದಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಸೀನ ತುಂಬ ಎನರ್ಜೆಟಿಕ್ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೀವು ಮೂವಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ, ನಾನು ಹೇಳಲ್ಲ. ಸಂಜಯ್ ದತ್ ಅವರ ಜೊತೆಗೆ ಒಂದು ಸೀಕ್ವೆನ್ಸ್ ಇದೆ, ಅದಕ್ಕೆ ಇದು ರೋಬೋ ಕ್ಯಾಮರಾ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿದ್ರು. ಅದು ನಿಮ್ಗೆ ಗೊತ್ತಲ್ಲ, ಒಂದು ಟೈಮಲ್ಲಿ ಸೆಟ್ ಮಾಡಿಬಿಡ್ತಾರೆ, ಅದ್ರ ತಕ್ಕಂತೆ ನಾವು ಆ್ಯಕ್ಟಿಂಗ್ ಮಾಡಬೇಕು, ಆ ಟೈಮಿಂಗ್ಸಲ್ಲಿ ಆ್ಯಕ್ಟಿಂಗ್ ಮಾಡಬೇಕು. ಅದನ್ನೆಲ್ಲ ಹೆಂಗೆ ಮಾಡಿದ್ದಾರೆ ಅಂದರೆ, ಮಲ್ಕೊಂಡು ಎದ್ದು ನಿಂತು ತುಂಬ ಚೆನ್ನಾಗಿದೆ. ಅದೆಲ್ಲ ನಿಮಗೆ ಏನಾದ್ರು ಮೂವಿ ನೋಡ್ಬೇಕಾದ್ರೆ ನೀವು ಆ ಪ್ಲೇಸ್ಗೆ ಹೋಗ್ಬಿಡ್ತೀರಿ, ನೀವು ಆ ಅಟ್ಮಾಸ್ಫಿಯರ್ ನಿಮಗೆ ಕ್ರಿಯೇಟ್ ಆಗಿಬಿಡುತ್ತೆ. ಆ ಥರ ಮಾಡಿದ್ದಾರೆ. ಶಿಲ್ಪಾ ಶೆಟ್ಟಿ ಅವ್ರ ಜೊತೆ ಸಂಜಯ್ ದತ್ ಅವ್ರ ಜೊತೆಗೆ ರಮೇಶ್ ಸರ್, ರವಿಚಂದ್ರನ್ ಸರ್, ಎಲ್ಲರ ಜೊತೆಗೂ ಲೈಕ್ ಅಂದರೆ ಸ್ಕ್ರೀನ್ ಸ್ಪೇಸ್ ಮಾಡಿದ ಅನುಭವ. ಶೋಭರಾಜ್ ಸರ್, ದತ್ತಣ್ಣ, ರವಿಶಂಕರ್ ಸರ್. ಸೊ ಹೆಂಗಿತ್ತು, ಏನು ವಾಟ್ ಈಸ್ ಯುವರ್ ಟೇಕ್ ಹೋಮ್ ಅವ್ರ ಎಲ್ಲರಿಂದನೂ ಕೂಡ? ಡೆಡಿಕೇಶನ್, ಇನ್ನೊಂದು ಟೈಮಿಂಗ್ ಸೆನ್ಸ್. ಅಂದರೆ ಅವರೆಲ್ಲ ಸೀನಿಯರ್ ಆರ್ಟಿಸ್ಟ್, 9 ಗಂಟೆ ಸೆಟ್ಟಲ್ಲಿದ್ದರು, ಸರಿನಾ? ಆನ್ ಟೈಮ್ ಡೈರೆಕ್ಟ್ರ್ ಯಾವಾಗ ಕರೀತಾರೆ ಆವಾಗ ಸೆಟ್ಟಲ್ಲಿದ್ದರು. ಇನ್ನೊಂದೇನೆಂದರೆ, ಇನ್ನೊಂದ್ಸಲ ಟೇಕ್ ಇಲ್ಲ. ನಾವು ಫಸ್ಟ್ ಟೇಕಲ್ಲಿ ನಾವು 100% ಕೊಟ್ಟು ಮಾಡಬೇಕು ಅನ್ನೋದನ್ನು ನಾನು ಅವತ್ತು ಕಲಿತೆ. ಅದಕ್ಕಿಂತ ಜಾಸ್ತಿ ಒಬ್ಬ ಡೈರೆಕ್ಟ್ರಿಗೆ, ಆ್ಯಕ್ಟ್ರಿಗೆ ಹೆಂಗೆ ರೆಸ್ಪೆಕ್ಟ್ ಮಾಡಬೇಕು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ಅವ್ರ ಜೊತೆ ನಾವು ಹೆಂಗೆ ಮಿಂಗಲ್ ಆಗಬೇಕು, ಅವ್ರ ಹೆಂಗೆ ನಾವು ಕೂಲಾಗಿ ಇಟ್ಕೋಬೇಕು, ಇದೆಲ್ಲ ಅವರಿಂದನೇ ಕಲ್ತಿದ್ದು, ನಾವಿಂದ ನಮ್ಮಿಂದ ಬಂದದಲ್ಲ. ಬಟ್ ಅವರಲ್ಲಿ ಒಂದೊಂದು ಆರ ಇರುತ್ತೆ. ಈಗ ಸಂಜಯ್ ದತ್ ಅಂದರೆ ತಮಾಷೆಲ್ಲ, ಅವರು ಬಾಲಿವುಡ್ ಸಾಕಷ್ಟು ಮೂವಿಗಳನ್ನ ಮಾಡಿದವರು. ಅವ್ರು ಮಾಡಿದಂಥ ಹಲವಾರು ಮೂವಿಗಳು ತುಂಬ ಹಿಟ್ಟು. ಶಿಲ್ಪಾ ಶೆಟ್ಟಿ ಅವರು ಕೂಡ, ರಮೇಶ್ ಅರವಿಂದ್ ಸಾರು, ಆಮೇಲೆ ರವಿ ಸಾರ್ ಆಗಿರ್ಬೋದು, ಎಲ್ಲರೂ ಒಬ್ರಿಗಿಂತ ಒಬ್ರು ದೊಡ್ಡ ದೊಡ್ಡ ಆರ್ಟಿಸ್ಟು. ಅವ್ರದ್ದೇ ಆದಂಥ ಒಂದೊಂದು ಆರ ಇದೆ. ಎಲ್ಲ ಆರಗಳನ್ನು ಮಿಕ್ಸ್ ಮಾಡಿಕೊಂಡು KD ಆರ ರೆಡಿ ಆಗಿಬಿಟ್ಟಿದೆ. ಸೊ ಅದರಲ್ಲಿ ನಮ್ದು ಒಂದು ಚಿಕ್ಕದು ಏನೋ ಒಂದು ಪಾರ್ಟ್ ತುಂಬ ಖುಷಿ ಇದೆ ಸರ್. ಶಿಲ್ಪಾ ಶೆಟ್ಟಿ ಅವ್ರ ಜೊತೆಗೆ ಕಾನ್ವರ್ಸೇಷನ್ ಎಲ್ಲ ಮಾತಾಡಿದ್ದೀನಿ ನಾನು. ನಮ್ಮೂರ ಕಡೆಯವರಲ್ವಾ, ಅವರಲ್ಲಿ ಕಟೀಲಿಗೆ ಅಲ್ಲಿಗೆಲ್ಲ ಬರ್ತಾ ಇರ್ತಾರೆ, ನಾವು ನೋಡ್ತೇವೆ. ಅಂದರೆ ಇದೆಲ್ಲ ನಾನು ತುಳುವಲ್ಲೇ ಮಾತಾಡಿದ್ದೀನಿ ಅವ್ರ ಜೊತೆಗೆ. ಎಂಚಲ್ಲ ಮೇಡಮ್, ನೀವು ಹೇಗಿದ್ದೀರಾ, ಆರಾಮಾಗಿದ್ದೀರಾ? ಓಕೆ. ಅವ್ರ ಜೊತೆ ಕಾಂಬಿನೇಷನ್ ಇತ್ತು, ತುಂಬ ಚೆನ್ನಾಗಿದೆ ಕಾಂಬಿನೇಷನ್. ಅದೆಲ್ಲ ತುಂಬ ಇಲ್ಲ, KD ಸ್ಟೋರಿನೇ ಒಂಥರ ಬೇರೆ ಥರ ಇದೆ ಸರ್, 100%. ಈಗ ಅಸೋಸಿಯೇಟ್ಗಳಾಗಿರ್ಬೋದು, ಅವರ ಮೂವಿ ಎಲ್ಲ ಮುಗಿದ ನಂತರ ಅವರೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಮೂವಿ ನೋಡಿದ ಮೇಲೆ ಆಗಿರ್ಬೋದು, ವರ್ಕ್ ಮಾಡ್ತಾ ಆಗಿರ್ಬೋದು, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲಲ್ಲಿ ಇದ್ದಾರೆ. ಅದು ಖುಷಿ ಆಗುತ್ತೆ ನಮಗೆ. ಮೂವಿ ಡ್ಯೂರೇಷನ್ ನೋಡಿ, 2 ಗಂಟೆ 20 ನಿಮಿಷ ಅಂತ ಹೇಳ್ತಾರೆ. ಮೊನ್ನೆ ಟ್ರೈಲರ್ ಲಾಂಚಲ್ಲಿ ಕೇಳಿಸ್ಕೊತೀನಿ, ನಾನು ಬರೋಕ್ಕಾಗಿಲ್ಲ, ಊಟಲ್ಲಿದ್ದೆ ಕಡಲ್ಕೋಟೆ. ನೋಡಿ ಎಷ್ಟು ಕ್ವಿಕ್ ಆಗಿ ಇಷ್ಟು ಜನ ಆರ್ಟಿಸ್ಟ್ನ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿರ್ಬೋದು. ಹಾಗಾದರೆ ಎಸ್. ಇನ್ನು ನಮ್ಮ ಈ KD ಸಿನಿಮಾ ಮೇಲೆ ಸ್ವಲ್ಪ ಸೆನ್ಸಾರ್ನವರು ಸ್ವಲ್ಪ ಜಾಸ್ತಿ ಅಷ್ಟೇನು ಕರುಣೆ ತೋರಿಸಿರೋ ಥರ ಇಲ್ಲ. ಸಾಕಷ್ಟು ಈಗ ಸರ್ಸೆ ಸಾಂಗ್ ಆಗಿರ್ಬೋದು, ಈಗ ಟ್ರೈಲರ್ ಕೂಡ ಡಿಲೀಟ್ ಆಗಿರುವಂಥದ್ದು.
ಅದ್ರ ಬಗ್ಗೆ ಎಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಏನಿಲ್ಲ, ಎಲ್ಲನೂ ಕ್ಲಿಯರ್ ಆಗುತ್ತೆ. ಈ ಜಗತ್ತಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಜಗತ್ತಲ್ಲಿ ಈಗ ನಾವು ಹೇಳ್ತೀವಲ್ಲ, ಇವತ್ತು ಹಿಂಗೇನು ಸಮಸ್ಯೆ ಅನಿಸಿದೆ ಅದು ನಾಳೆ ನಮಗೆ ಆ ಸಮಸ್ಯೆ ಅಲ್ಲ, ಸರಿನಾ? ಈಗ ಇದೆ ಈಗೇನು ಆಗ್ತಿದೆ ಅದೆಲ್ಲ ಸಾಲ್ವ್ ಆಗುತ್ತೆ. ನಾವು ಬರ್ತೀವಿ, ಆದಷ್ಟು ಬೇಗ ಅಂದ್ಕೊಂಡ ಡೇಟ್ಗೆ ಬರ್ಬೇಕಂತ ನಾವಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಪ್ರಯತ್ನ ನಡೀತಾ ಇದೆ. ದೇವ್ರ ಹತ್ರ ಕೇಳ್ಕೊಳ್ಳೋಣ, ಯಾವುದೂ ತೊಂದರೆ ಆಗೋದು ಬೇಡ. ನಾವು ಮೂವಿ ಮಾಡೋದೇ ಜನಗಳನ್ನೇ ಏನು ಅವ್ರಿಗೆ ಎಂಜಾಯ್ಮೆಂಟ್ ಕೊಡೋಕ್ಕಂತ ಹೇಳ್ಬಿಟ್ಟು ನಮ್ಮ ಕೆಲಸನೇ ಅದು. ಆದಷ್ಟು ಬೇಗ ಥಿಯೇಟ್ರಿಗೆ ಬಂದು ಜನ ಬಂದು ಮೂವಿ ನೋಡಿ ಆ ಒಂದು ಎಂಟರ್ಟೈನ್ಮೆಂಟ್ ಅವ್ರು ತಗೊಂಡ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಅಲ್ಲ. ನಾನು ಅನ್ಕೋದು ಈ ಮೂವಿ ಕನ್ನಡ, ತೆಲುಗು, ತಮಿಳು, ಹಿಂದಿ ಎಲ್ಲ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಬೇಕು, ಎಲ್ಲರೂ ಇದನ್ನು ಎಂಜಾಯ್ ಮಾಡಬೇಕಂತ. ಅಂದ್ರೆ ಎಲ್ಲಾದ್ರೂ ಸೆಲೆಕ್ಟಿವ್ ಆಗಿ ಏನಾದ್ರು ಟಾರ್ಗೆಟಿಂಗ್ ಏನಾದ್ರು ನಡೀತಾ ಇದೆ ಅಂತ ನಿಮಗೆ ಅನ್ಸುತ್ತಾ ಸೆನ್ಸಾರ್ ಅವ್ರ ಕಡೆಯಿಂದ? ಸೆನ್ಸಾರ್ ಇಲ್ಲ ಸರ್, ಅವ್ರದೇ ಒಂದು ಕೆಲವೊಂದು ಇದಿರುತ್ತೆ. ಎಷ್ಟು ಈಗ ಒಂದ್ಸಲ ಎ ಸರ್ಟಿಫಿಕೇಶನ್ ಕೊಟ್ಟಾದ್ಮೇಲೆ ಮತ್ತೆ ಯಾಕೆ ಅದ್ರಲ್ಲಿ ಏನ್ ಮತ್ತೊಂದ್ಸಲ ಇನ್ನು ಬೇರೆ ತರ ಇದೆಲ್ಲ? ಅದಕ್ಕೆ ಬೇರೆ ಅದರದೇ ಆದಂಥ ಕಾರಣಗಳು ಇರ್ಬೋದು. ಅದು ಅವ್ರ ಜೊತೆಗೆ ಡೈರೆಕ್ಟರ್ ಜೊತೆಗೆ ಇರ್ಬೋದು, ಪ್ರೊಡಕ್ಷನ್ ಹೌಸ್ ಜೊತೆಗೆ ಮಾತಾಡ್ತಾ ಇರ್ಬೋದು. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇದೆ. ಸುಸೈಡು ಅದು ಇದೇ ಅಲ್ಲ, ಮಾರ್ಗನೇ ಅಲ್ಲ ನಮ್ಮ ಲೈಫಿಗೆ. ಇಲ್ಲ ಆಯ್ತಂತ ಇಲ್ಲ, ಅದಕ್ಕೆಲ್ಲದಕ್ಕೂ ಒಂದು ಏನೋ ಸೊಲ್ಯೂಷನ್ ಇರುತ್ತೆ. ಆ ಸೊಲ್ಯೂಷನ್ ಖಂಡಿತವಾಗಿ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಅದನ್ನು ಬಿಡಲ್ಲ, ಖಂಡಿತವಾಗಿಯೂ ಅದನ್ನು ಸಾಲ್ವ್ ಮಾಡ್ತಾರೆ. ನಾವು ಅಂದ್ಕೊಂಡ ಡೇಟ್ಗೆ ಬರುತ್ತೆ ಸಿನಿಮಾ, ಅವ್ರು ಖಂಡಿತವಾಗಿ ತಗೊಂಡ್ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಂಗೆ ಭರವಸೆ ಇದ್ದಾರೆ ಮೇಲೆ. ಓಕೆ. ಸೊ ಯಶ್ ಅವರೇ, ನಿಮ್ಮ ಪಾತ್ರದ ಹೆಸರು ಕವಿ ಅಂತ. ಸೊ ಕಾಳಿದಾಸನ ಜೊತೆಗೆ ನಿಮ್ಮ ಕಾಂಬಿನೇಷನ್ ಏನು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ನಮಗಂತೂ ಡೆಫಿನೆಟ್ಲಿ ಇದೆ. ಸಾಕಷ್ಟು ವಿಷಯಗಳನ್ನ ಸಾಕಷ್ಟು ಇದೆ. ಯಾಕಂದ್ರೆ ನಮ್ಮ ಡೈರೆಕ್ಟರು ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಅದ್ರದ್ದು ಯಾವುದು ಗ್ಲಿಮ್ಸನ್ ಇದುವರೆಗೆ ಬಿಟ್ಟಿಲ್ಲ, ಇಲ್ಲ ಕೂಡ ತೋರಿಸಿಲ್ಲ, ಅದನ್ನ ಇದು ಮಾಡಿಲ್ಲ. ಬಟ್ 100% ಮೂವಿ ನೋಡಿದಾಗ ಈ ಕ್ಯಾರೆಕ್ಟರ್ ನಿಮಗೆ ಖಂಡಿತವಾಗಿ 100% ಆಗಿ ಎಂಜಾಯ್ಮೆಂಟ್ ಕೊಡುತ್ತೆ. ನೀವೆಲ್ಲ ಖುಷಿ ಪಡ್ತೀರಾ ಖಂಡಿತವಾಗಿ. ಥ್ಯಾಂಕ್ ಯು ಸೊ ಮಚ್. ನೀವು ಕೂಡ 10 years ನೋಡ್ತಾ ಇದ್ದೀರಾ, 100% ಬೇರೆ ಬೇರೆ ಮೂವಿ ನೋಡ್ತಾ ಇದ್ದೀರಾ ನೀವು. ಧರಣಿ ಮಂಡಲ ಮಧ್ಯದೊಳಗೆ ಇಸ್ ಆಲ್ ಟೈಮ್ ಫೇವರೇಟ್ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತವಾಗಿಯೂ ಈ ಕ್ಯಾರೆಕ್ಟರ್ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಆಗುತ್ತೆ, ನೀವು ಎಂಜಾಯ್ ಮಾಡ್ತೀರಾ. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನೀವು ಹೇಳ್ತೀರಾ ಒಂದು ಒಳ್ಳೆ ಕ್ಯಾರೆಕ್ಟರ್ ನೀವು ಮಾಡಿದ್ರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಯಶ್ ಶೆಟ್ಟಿ ಅವರೇ, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ಕೇಡಿಯಿಂದ ನಿಮ್ಮ ಸಿನಿಮಾ ಜರ್ನಿಗೆ ಇನ್ನಷ್ಟು ಒಳ್ಳೇದಾಗಲಿ, ಇನ್ನಷ್ಟು ಒಳ್ಳೊಳ್ಳೆ ಆಫರ್ಸ್ ಬರ್ತಾ ಹೋಗಲಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ನಟ ಯಶ್ ಶೆಟ್ಟಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಕೇಡಿ ಸಿನಿಮಾ ಇನ್ನೇನು ಸ್ವಲ್ಪ ದಿನದಲ್ಲೇ ರಿಲೀಸ್ ಆಗಲಿಕ್ಕಿದೆ. ಈ ಸಿನಿಮಾನ ಥಿಯೇಟರಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.